ಎಲ್ಲರಿಗೂ ನಮಸ್ಕಾರ. ಅರ್ಧನಾರೀಶ್ವರ ತತ್ವದ ಆರಾಧನೆಯನ್ನ ಕುರಿತು ಆ ಈಗಾಗಲೇ 4-5 ವಾರದಿಂದ ನೋಡ್ತಾ ಇದೀವಿ, ಹೇಳ್ತಾ ಇರೋದನ್ನ. ಯಾಕೆಂದ್ರೆ ಬರೀ ಶಿವನ ಆರಾಧನೆಯಿಂದ ಶಿವ ಸಾಯುಜ್ಯ ಸಿಕ್ಕಲ್ಲ. ಶಿವ ಸಾಯುಜ್ಯಕ್ಕಾಗಿನೇ ಸಾಧಕರು ಸದಾ ಪ್ರಯತ್ನ ಪಡೋದು ಅಂತ. ಸಾಧಕರು ನಿಜವಾದ ಅರ್ಥದಲ್ಲಿ ಸಾಧಕರು. ನಾವು ಸಾಧಕರು ಅಂತ ಹೇಳ್ಕೊಂಡು ಸುಮ್ಮನೆ ಮಾಡೋದಲ್ಲ, ಅದು ಹೇಗೆ ಮಾಡಬೇಕು ಅನ್ನೋದ್ರದ ಬಗ್ಗೆನೂ ಹೇಳ್ತಾ ಬಂದಿದ್ದಾರೆ ಸಾಧನೆಯನ್ನ. ಅಂತಹ ಸಾಧಕರು ಯಾವ ರೀತಿ ಅರ್ಧನಾರೀಶ್ವರ ತತ್ವವನ್ನ ಆರಾಧನೆ ಮಾಡಬೇಕು, ಕೇವಲ ಶಿವನನ್ನು ಅಲ್ಲ, ಶಕ್ತಿಯ ಒಡಗೂಡಿದ ಶಕ್ತಿಯನ್ನ ತನ್ನ ಎಡಭಾಗದಲ್ಲಿ ಹೊಂದಿರತಕ್ಕಂತಹ ಶಿವನನ್ನ ಅದನ್ನ ಹೇಳ್ತಾ ಇದ್ರು. ಆಮೇಲೆ ಈ ಶಕ್ತಿಯನ್ನ ಬೇಕಾದಷ್ಟು ಸರ್ತಿ ಬೇಕಾದಷ್ಟು ತರಹ ವರ್ಣನೆ ಮಾಡಿರೋದನ್ನ ನೋಡಿದ್ವಿ. ಅವಳು ರಕ್ತವರ್ಣ ಅಂತಾರೆ, ಶ್ಯಾಮಲ ವರ್ಣ ಅಂತಾರೆ, ಗೌರವರ್ಣ ಅಂತಾರೆ, ಪೀತವರ್ಣ ಅಂತಾರೆ, 4 ಮುಖ ಅಂತಾರೆ, ಸೌಂದರ್ಯ ಒಂದೇ ಮುಖದ್ದು ವರ್ಣಿಸ್ತಾರೆ, ಕಮಲದಂತಹ ಮುಖ ಅಂತ ವರ್ಣಿಸ್ತಾರೆ. ಇವತ್ತು ನಾವು ನೋಡ್ತಕ್ಕಂತಹ ಶ್ಲೋಕದಲ್ಲಿ 3 ಮುಖಗಳನ್ನು ಹೊಂದಿದ್ದಾಳೆ ಅನ್ನೋದನ್ನ ಹೇಳಿ. ಲಲಿತಾ ಸಹಸ್ರನಾಮದಲ್ಲಿ ಇದ್ರ ಜೊತೆಗೇನೆ ಲಲಿತಾ ಸಹಸ್ರನಾಮದ ಕೆಲವು ನಾಮಗಳನ್ನ ಹೇಳ್ತಾ ಬರ್ತಾ ಇದೀವಿ. ಯಾಕೆಂದ್ರೆ ತಾಯಿಯನ್ನ ಆರಾಧನೆ ಮಾಡ್ಬೇಕು ಅಂದಾಗ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅನ್ನೋದು ಮುಖ್ಯ. ಅದನ್ನ ಆ ತಾಯಿಯ ಸ್ವರೂಪವನ್ನ ಪೂರ್ಣವಾಗಿ ನಾವು ತಿಳ್ಕೊಬೇಕಾದ್ರೆ ಯಾವ ರೀತಿಯಲ್ಲಿ ಆರಾಧನೆ ಮಾಡ್ಬೇಕು ಅಂತ, ಅದಕ್ಕೆ ಪೂರಕವಾಗಿ ನಾವು ಈ ಸೌಂದರ್ಯ ಲಹರಿಯ ಶ್ಲೋಕಕ್ಕೆ ಲಲಿತಾ ಸಹಸ್ರನಾಮದ ನಾಮಗಳನ್ನ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಈಗಲೂ ಅದನ್ನೇ ಮಾಡ್ತಾ ಇರೋದು. ಕಳೆದ ಬಾರಿ ತವ ಸ್ವಾದಿಷ್ಠಾನೇ ಹುತವಹಂ ಅಧಿಷ್ಠಾಯ ನಿರತಂ ತಮೀಢೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧ ಕಲಿತೆ ದಯಾರ್ದ್ರಾಯ ದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಸ್ವಾದಿಷ್ಠಾನದಲ್ಲಿ ಶಿವನೊಡನೆ ಶಕ್ತಿಯು ಇದ್ದಾಳೆ. ಶಿವ ತನ್ನ ಪ್ರಳಯಾಗ್ನಿಯಿಂದ ಪ್ರಪಂಚವನ್ನ ಸುಡುವಾಗ ತನ್ನ ಶೈತ್ಯೋಪಚಾರದಿಂದ ಅವಳು ಎಲ್ಲರನ್ನು ಸಮಾಧಾನ ಮಾಡ್ತಾಳೆ ಅನ್ನೋದು. ಯಾಕೆ ಜನನಿ ಅನ್ನೋದನ್ನು ಹೇಳ್ತಾರೆ. ಅವಳು ತಾಯಿ ಒಂದು. ಇನ್ನೊಂದು, ಶಕ್ತಿಯ ಅಣತಿಯ ಮೇರೆಗೆ ಪ್ರಳಯ, ಶಕ್ತಿಯ ಅಣತಿಯ ಮೇರೆಗೆ ಸೃಷ್ಟಿ. ಆದ್ರಿಂದ ಅವಳು ಪ್ರಳಯವನ್ನೂ ಸೂಚಿಸ್ತಾಳೆ. ರುದ್ರನಾಗಿ ಪ್ರಳಯವನ್ನ ಮಾಡ್ತಾನೆ, ಸದಾಶಿವನಾಗಿ ಸೃಷ್ಟಿಯನ್ನ ಮಾಡ್ತಾನೆ. ಈ ಪ್ರಳಯ ಕಾಲದಲ್ಲಿ ಸಂವರ್ತಾಗ್ನಿ ಅಂತ ಹೇಳ್ತಾ ಇದ್ದಾರೆ. ಆ ಸಂವರ್ತಾಗ್ನಿಯ ಸ್ವರೂಪನಾಗಿರ್ತಕ್ಕಂತಹ ರುದ್ರ ಭಯಂಕರನಾಗಿರ್ತಕ್ಕಂತಹ ಶಿವನೊಡನೆ ಶಾಂತ ಸ್ವರೂಪಳಾಗಿ ಚಂದ್ರನನ್ನ ತಲೆಯ ಮೇಲೆ ಹೊಂದಿರತಕ್ಕಂತಹ ಇವನು ತನ್ನ ಹೃದಯದಲ್ಲಿ ಅಗ್ನಿಯನ್ನ ಹೊಂದಿದ್ರೆ ಶಿವ, ಇವಳು ತನ್ನ ತಲೆಯ ಮೇಲೆ ಹೊಂದಿದ್ದಾಳಂತೆ. ಕಣ್ಣಿನಲ್ಲಿ ಹೊಂದಿದ್ದಾನೆ, ಹೃದಯದಲ್ಲಿ ಹೊಂದಿದ್ದಾನೆ. ಅವನು ಪ್ರಳಯ ಸ್ವರೂಪಿಯಾಗಿದ್ದಾನೆ. ಪೂರ್ತಿಯಾಗಿ ಸಂವರ್ತಾಗ್ನಿಯಿಂದ, ಪ್ರಳಯ ಕಾಲದ ಅಗ್ನಿಯಿಂದ ಎಲ್ಲವನ್ನು ಭಸ್ಮ ಮಾಡೋದಕ್ಕೆ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಶೀತಲ ಸ್ಪರ್ಶದಿಂದ ಅವಳು ಅಗ್ನಿಯನ್ನೇ ಹೊಂದಿದ್ದಾಳೆ. ಇಬ್ರುನುವೆ ಒಂದೇ ಜಾಗದಲ್ಲಿ, ಇವಳು ಅಗ್ನಿ ಸ್ವರೂಪ, ಅವನು ಅಗ್ನಿ ಸ್ವರೂಪ. ಆದ್ರೂ ಇವಳ ಅಗ್ನಿ ಶೀತಲ, ಅದರಿಂದ ಶೈತ್ಯೋಪಚಾರವನ್ನು ಮಾಡ್ತಾ ಹೋಗ್ತಾಳೆ. ಅವಳಿಗೆ ತಾಯಿಯಾಗಿ ಕರುಣೆ, ಪ್ರೀತಿ, ವಾತ್ಸಲ್ಯ, ಅದರಿಂದ ಅವಳು ಎಲ್ಲರನ್ನೂ ಕಾಪಾಡ್ತಾನೆ ಹೋಗ್ತಾಳೆ. ಹಾಗೆ ಪುನಃ ಸೃಷ್ಟಿಯಾದಾಗ ಮತ್ತೆ ಈಗ ಇಲ್ಲಿ ಈ ಸಂವರ್ತಾಗ್ನಿ, ಪ್ರಳಯಾಗ್ನಿ ಮತ್ತೆ ಸ್ವಾಧಿಷ್ಠಾನ ಅಂತ ಹೇಳಿದಾಗ ಪ್ರತಿಯೊಬ್ಬ ಸಾಧಕನಲ್ಲೂ ಅದನ್ನ ಹೇಳ್ತಾ ಇರೋದು. ಯಾಕೆಂದ್ರೆ ಅವನ ಸ್ವಾಧಿಷ್ಠಾನದಲ್ಲಿ ಅವನಿಗೆ ಇರ್ತಕ್ಕಂತಹ ಕೋಪ, ಮೋಹ, ಮದ, ಮಾತ್ಸರ್ಯ ಇವುಗಳೇ ಪ್ರಳಯಾಗ್ನಿಗಳು ಅಂತಾನು ಹೇಳ್ತಾರೆ. ಈ ಪ್ರಳಯಾಗ್ನಿಗಳನ್ನ ಶಮನ ಮಾಡೋದು ತಾಯಿಯ ಶೀತಲ ಸ್ಪರ್ಶ.
ಇವನನ್ನ ಈ ಒಂದು ಹಾದಿ ತಪ್ಪಿಬಿಟ್ಟಿದ್ದಾನೆ. ತನ್ನ ಸಾಧನೆಯಲ್ಲಿ ಹಾದಿ ತಪ್ಪಿ ಇವುಗಳಿಂದ ಅವನು ಪ್ರಲೋಭಿತನಾಗಿದ್ದಾನೆ. ಆ ಹಾದಿಯಿಂದ ಅವಳನ್ನ ಆಚೆ ಕರ್ಕೊಂಡು ಹೋಗಿ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ತಾಯಿಯ ಕರ್ತವ್ಯ. ಮಾಡ್ತಾ ಹೋಗ್ತಾಳು. ಈಗ ಯಾಕೆ ಹಾಗಾದ್ರೆ ಇವನ್ ಮಾಡಿದ್ದನ್ನ ಯಾಕೆ ಅವಳು ವಿರುದ್ಧ ಮಾಡ್ತಾಳೆ ಅಂದ್ರೆ, ಅವನು ಅರ್ಧನಾರೀಶ್ವರ ತತ್ವವನ್ನ ಆರಾಧಿಸ್ತಾ ಇದ್ದಾನೆ. ಅವನು ಶಿವ ಸಾಯುಜ್ಯವನ್ನ ಬೇಡಿ ಆರಾಧಿಸ್ತಾ ಇದ್ದಾನೆ. ನಿಜವಾದ ಅರ್ಥದಲ್ಲಿ ಸಾಧಕನಾಗಿದ್ದಾನೆ. ಆದ್ರೆ ಅವನ ಮನಸ್ಸಿನಲ್ಲಿ ಯಾವುದೋ ಒಂದು ಪ್ರಲೋಭನೆ ಉಂಟಾಗಿದೆ. ಯಾವುದೋ ಮದ, ಮೋಹ, ಮಾತ್ಸರ್ಯ, ಯಾವುದೋ ಒಂದು ಭಾವನೆ. ಅರಿಷಡ್ ವರ್ಗಗಳಿದೆ ನಮ್ಮಲ್ಲಿ. ಯಾವುದೋ ಒಂದರಿಂದ ಅವನು ಪ್ರಲೋಭಿತನಾಗಿದ್ದಾನೆ, ಅಥವಾ ಎಲ್ಲದರಿಂದನೂ ಆಗಿರ್ಬೋದು. ಅದನ್ನ ನಿವಾರಣೆ ಮಾಡ್ದೇನೆ ಪೂರ್ತಿಯಾಗಿ ತಾಯಿ ಅವನಿಗೆ ಮೋಕ್ಷವನ್ನ ಕೊಡಿಸಕ್ಕಾಗಲ್ಲ. ಅದರಿಂದ ಮೋಕ್ಷದ ಮಾರ್ಗದಲ್ಲಿ ಅವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವನ ಸ್ವಾಧಿಷ್ಠಾನದಲ್ಲಿ ಇರ್ತಕ್ಕಂತಹ ಈ ಪ್ರಳಯಾಗ್ನಿಯನ್ನ ನಿವಾರಿಸಿ ಅವಳು ಮುನ್ನಡೆಸ್ತಾಳೆ ಇದು ಮೋಕ್ಷದ ಕಡೆಗೆ ಅನ್ನೋದನ್ನ ಕಳೆದ ಬಾರಿ ನೋಡಿದ್ವಿ. ಈಗ ಅದರ ಮುಂದಿನ ಭಾಗವಾಗಿ ಇನ್ನೊಂದು ಇದನ್ನ ನೋಡ್ತೀವಿ. ನಾನಾಗ್ಲೇ ಹೇಳಿದೆ, ಇಲ್ಲಿ 3 ಮುಖ ಅನ್ನೋದನ್ನ ಗಮನಿಸ್ಬೇಕು. ಅವಳಿಗೆ 4 ಮುಖ ಅಂತ ಹೇಳೋದು ಒಂದ್ ಕಡೆ ಆದ್ರೆ, 3 ಮುಖ ಅಂತ ಹೇಳೋದು ಇನ್ನೊಂದ್ ಕಡೆ ಆದ್ರೆ, ಹೀಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ಅವಳನ್ನ ವಿವರಿಸ್ತಾ ಹೋಗ್ತಾರೆ. ನೀ ಆ ರೀತಿಯಲ್ಲಿ ಸಾಧನೆ ಮಾಡು. ಈಗ ಈ ಸ್ವಾಧಿಷ್ಠಾನದಲ್ಲಿ ಈ ರೀತಿ ಮಾಡಿದೆ. ಈಗ ಮಣಿಪೂರ ಚಕ್ರದ ಬಗ್ಗೆ ಹೇಳ್ತಾರೆ. ಮಣಿಪೂರ ಚಕ್ರದಲ್ಲಿ ಮತ್ತೆ ತಾಯಿ ಶಿವ ಶಿವೆ ಇಬ್ರು ಅರ್ಧನಾರೀಶ್ವರ ತತ್ವ. ಅದರೊಳಗೆ ಯಾವ ರೀತಿಯಲ್ಲಿ ಆ ಶಿವ ಪೂರ್ತಿ ಅವನು ಹೇಗಿದ್ದಾನೆ ಅಂತಂದ್ರೆ, ಎಲ್ಲದನ್ನು ನಾಶ ಮಾಡುವಂತಹ ಸ್ಥಿತಿಯಲ್ಲೇ ಇದ್ದಾನೆ. ಅಥವಾ ಅಂಧಕಾರ, ಎಂಥ ಅಂಧಕಾರ ಅಂತಂದ್ರೆ ಭಯಂಕರವಾದ ಮೋಡದಿಂದ ಆವೃತವಾಗಿ ಎಲ್ಲವೂ ಕತ್ತಲಾಗಿದೆ. ಇಲ್ಲಿ ಕತ್ತಲು, ಅಂಧಕಾರ ಅಂತ ಹೇಳಿದ್ರೆ, ತಮಸ್ಸು ಅಂತ ಹೇಳಿದ್ರೆ ಅವನ ಮನದಲ್ಲಿರ್ತಕ್ಕಂತಹ ಅಜ್ಞಾನ ಅಂತಾನು ತಿಳ್ಕೋಬೇಕು ನಾವು. ಸಾಧಕನ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ. ಆ ಮಣಿಪೂರ ಚಕ್ರದಲ್ಲಿ ಶಿವ ಈ ಸ್ಥಿತಿಯಲ್ಲಿ ಇದ್ದಾನೆ. ಇವನ ಜೊತೆಗೆ ಶಿವೆ ಇದ್ದಾಳೆ. ಈಗ ನಮ್ಗೆ ಸಾಧಾರಣವಾಗಿ ನಾವು ನೋಡಿದೀವಿ, ತುಂಬಾ ದಟ್ಟವಾದ ಮೋಡ ಇದ್ರೆ ಹಳಕ್ ಅಂತ ಒಂದು ಮಿಂಚು ಹೊಳೆಯುತ್ತೆ. ಆ ಮಿಂಚಿನ ಬೆಳಕು ಸುತ್ತಮುತ್ತ ಇರತಕ್ಕಂತಹ ಆ ಕತ್ತಲೆಯನ್ನು ಕ್ಷಣಕಾಲ ದೂರ ಮಾಡುತ್ತೆ. ಹಾಗೆ ಈ ದಟ್ಟವಾದ ಮೋಡವನ್ನ, ತಮಸ್ಸಿನ ಅಂಧಕಾರವನ್ನ ವ್ಯಾಪಕವಾಗಿ ಹರಡಿರ್ತಕ್ಕಂತಹ ಈ ಶಿವನ ಮಣಿಪೂರ ತತ್ವದ ಒಂದು ವಿಚಾರವನ್ನ ಅಥವಾ ಒಂದು ಇದನ್ನ ತಾಯಿ ತನ್ನ ಮಿಂಚಿನಂತೆ, ಅವಳು ಮಿಂಚು ಎಲ್ಲಿಂದ ಬರುತ್ತೆ? ಅವಳು ಬರ್ದರಸಿರ್ತಕ್ಕಂತಹ ಆವರಣಗಳು, ವಜ್ರಾಯುಧ. ವಜ್ರಾಯುಧ ಶಿವನ ಕೈಯಲ್ಲಿದೆ. ಆ ವಜ್ರಾಯುಧದ ಇವನು ಶಿವ ಶಕ್ತಿ ಒಂದೇ ತಾರೆ. ಆ ವಜ್ರಾಯುಧ, ಅವಳ ಆಭರಣ, ಇವುಗಳೆಲ್ಲ ಆ ಒಂದು ಮಿಂಚಿನ ಬೆಳಕನ್ನು ಉಂಟು ಮಾಡುತ್ತೆ. ಅಂತಹ ಬೆಳಕಿನಿಂದ ಇವನ ಮನಸ್ಸಿನ ಅಂಧಕಾರವನ್ನ ತೊಳೆಯುತ್ತೆ. ಇಲ್ಲಿ ಪ್ರಪಂಚದ ಅಂಧಕಾರವನ್ನ, ಅಥವಾ ಬೆಂಗಳೂರು ಮೇಲೆ ಒಂದು ದೊಡ್ಡ ಮೋಡ ಇದೆ, ಅದರ ಮಧ್ಯದಲ್ಲಿ ಒಂದು ಮಿಂಚು ಬಂತು ಅಲ್ಲ, ಇವನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಂಧಕಾರದ ಬಗ್ಗೆ ನಾವು ಮಾತಾಡೋದು. ಪ್ರಳಯ ಪ್ರಪಂಚಕ್ಕೆ ಆಗುತ್ತೆ ನಿಜ, ಆದ್ರೆ ಇಲ್ಲಿ ಪ್ರಪಂಚದ ಅಂಧಕಾರ ಅಥವಾ ಪ್ರಪಂಚದ ತಮಸ್ಸಿಗಿಂತ ಮಿಗಿಲಾಗಿ ನಾವು ಇದನ್ನ ಇಲ್ಲಿಗೆ ಹೋಲಿಸ್ಕೋಬೇಕಾಗುತ್ತೆ. ಸಾಧಕನ ಮನಸ್ಸಿನಲ್ಲಿರ್ತಕ್ಕಂತಹ ಅಂಧಕಾರ ಅಂದ್ರೆ ಅಜ್ಞಾನ. ಆ ಅಜ್ಞಾನವನ್ನ ನಿವಾರಣೆ ಮಾಡೋದು. ಈಗ ಕಳೆದ ಶ್ಲೋಕದಲ್ಲಿ ನೋಡಿದ್ವಿ, ಅವನ ಮನಸ್ಸಿನ ಪ್ರಲೋಭನೆಗಳನ್ನ ನಿವಾರಣೆ ಮಾಡೋದು. ಆ ಪ್ರಲೋಭನೆಗಳೆಲ್ಲ ಹೋಗ್ತಾ ಇದ್ದ ಹಾಗೆ ಆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅರಿಷಡ್ ವರ್ಗಗಳೆಲ್ಲ ಹೊರಟೋಯ್ತು ಅಂತ ಹೇಳಿದಾಗ ಅವಳು ತನ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ. ತಾಯಿ ಆ ಒಂದು ಸಾಧಕನನ್ನ ಮೋಕ್ಷದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾಳೆ. ಅದು ಮುಖ್ಯ. ಅದರಿಂದ ಇಲ್ಲಿ ಆ ಅರಿಷಡ್ ವರ್ಗಗಳಿಂದ ಅವನನ್ನ ಕರ್ಕೊಂಡು ಹೋದ್ಲು. ಇಲ್ಲಿ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನವನ್ನ ದೂರ ಮಾಡತಕ್ಕಂತಹ ಒಂದು ಮಿಂಚಿನ ಬೆಳಕನ್ನ ಅವನ ಮನಸ್ಸಿನಲ್ಲಿ ಮೂಡಿಸ್ತಾಳೆ ಅನ್ನುವಂತಹ ಅರ್ಥವನ್ನ ಈ ಶ್ಲೋಕದಲ್ಲಿ
ನೋಡ್ತಾ ಇದ್ದೀನಿ. ತಟಿತ್ವಂತಂ ಶಕ್ತ್ಯಾ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ನಾನಾ ರತ್ನಾಭರಣ ಪರಿಣಧೇಂದ್ರ ಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರ ಏಕಶರಣಂ ಇಶೈವ ವರ್ಷಂತಂ ಹರಂ ಹರ ಮಿಹಿರ ತಪ್ತಂ ತ್ರಿಭುವನಂ. ಪೂರ್ತಿ ತ್ರಿಭುವನ, 3 ಲೋಕಗಳನ್ನ ಆವರಿಸಿರ್ತಕ್ಕಂತಹ ಅಜ್ಞಾನ. ಆ ಅಜ್ಞಾನ ಅಂದ್ರೆ ನಮ್ಮ ಮನಸ್ಸಿನಲ್ಲೂ ಅದೇ ಅಜ್ಞಾನ. ಈಗ ಏಕಶರಣ ಅಂತ ಹೇಳ್ತಾರೆ, ಅವನ ವಾಸಸ್ಥಾನ. ಪ್ರತಿಯೊಂದರೊಳಗೂ ಅಲ್ಲೇ ಅವನ ವಾಸಸ್ಥಾನ ಅಂತ ಹೇಳ್ತಾ ಇದೀವಿ. ಎಲ್ಲಾ ಚಕ್ರದಲ್ಲೂ ಅವನ ವಾಸಸ್ಥಾನ, ಶಿವೆಯ ವಾಸಸ್ಥಾನ. ಇಲ್ಲಿ ಏಕಶರಣ ಮಣಿಪೂರ ಚಕ್ರದಲ್ಲಿ ಅಲ್ಲೇ ಅವನ ವಾಸಸ್ಥಾನ. ಅಲ್ಲಿ ಎಲ್ಲಾ ಕಡೆ ತಿಮಿರ, ಕತ್ತಲು ಆವರಿಸಿದೆ. ಯಾಕೆ? ಶಿವನ ಅಂಧಕಾರ, ಮೋಡ, ಮೇಘ ಮುಸುಕಿರೋದ್ರಿಂದ. ಆ ಮುಸುಕಿರ್ತಕ್ಕಂತಹ ಮಣಿಪೂರ ಚಕ್ರದಲ್ಲಿ ಮುಸುಕಿರ್ತಕ್ಕಂತಹ ಆ ದಟ್ಟವಾದ ಮೋಡದ ಅಂಧಕಾರದಿಂದ, ತಮಸ್ಸಿನಿಂದ ಸುತ್ತಲೂ ಪರಿಪಂಥಿ ಎಲ್ಲ ಕಡೆ ಹರಡಿದೆ. ಏನು? ಸ್ಫುರಣಯ ಶಕ್ತಿಯ ತಟಿತ್ವಂತಂ. ತಟಿತ್ವಂತಂ ಅಂದ್ರೆ ಮಿಂಚು. ಮಿಂಚಿನಂತೆ ಅವಳ ನಾನಾ ರತ್ನಾಭರಣ ಸ್ಫುರತ್. ಅವಳ ಹಾಕೊಂಡಿರ್ತಕ್ಕಂತಹ ರತ್ನಾಭರಣಗಳು, ಅವಳ ಮೂಗಿನ ನತ್ತಿರಬಹುದು, ಕಿವಿಯ ಆಭರಣ ಇರಬಹುದು, ಕೈಗಳಲ್ಲಿ ಧರಿಸಿರ್ತಕ್ಕಂತಹ ಆಭರಣ, ಕಟ್ಟಿನಲ್ಲಿ ಹಾಕಿರ್ತಕ್ಕಂತಹ ಆಭರಣ, ಅವಳ ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಶಕ್ತಿಯಾಯುಧ, ಪ್ರತಿಯೊಂದುವೆ ಹೇಗೆ ಹೊಳಿತಾ ಇದೆ ಅಂದ್ರೆ ಅವಳನ್ನು ಸುತ್ತುವರೆಯಲ್ಪಟ್ಟಿರ್ತಕ್ಕಂತಹ ಆಭರಣಗಳು, ಅವಳು ಧರಿಸಿರ್ತಕ್ಕಂತಹ ನಾನಾ ರತ್ನಾಭರಣಗಳು ಸ್ಫುರತ್. ಒಂದು ಕ್ಷಣಕಾಲ ಮಿಂಚನ್ನ. ಈಗ ನಾವ್ ಯಾವುದೇ ಒಂದು ವಜ್ರದ ಓಲೆ ಹಾಕೋಬಹುದು ಅಥವಾ ಮೂಗ್ಬಟ್ಟು ಇಟ್ಕೋಬಹುದು. ಅದ್ರ ಮೇಲೆ ಯಾವಾಗ ಬೆಳಕು ನೇರ ಬೀಳುತ್ತೆ, ಫಳಕ್ ಅಂತ ಹೊಳೆಯುತ್ತೆ. ಪ್ರಾಯಶಃ ನೀವೆಲ್ಲ MS ಸುಬ್ಬಲಕ್ಷ್ಮಿ ಅವರ ಸಂಗೀತವನ್ನ ಕೇಳಿದಿರ, ಅವಾಗ ಅವ್ರು ಹಾಡುವಾಗ ನೋಡಿರ್ತೀರ. ಅವರ ಮುಖದಲ್ಲಿ ಕಾಂತಿ ಆ ಒಂದು ಮೂಗುಬಟ್ಟೆ ಮೇಲೆ ಬಿದ್ದಾಗ, ನತ್ತಿನ ಮೇಲೆ ಬಿದ್ದಾಗ ಹೇಗ್ ಬರ್ತಾ ಇತ್ತು ಅನ್ನೋದು. ಯಾಕೆಂದ್ರೆ ಸ್ವಲ್ಪ ದೊಡ್ಡ ಇದನ್ನ ಹಾಕೊಂಡಿದ್ರು ಅವರು, ಅಥವಾ ಅವರ ಕಿವಿಯ ಒಂದು ಓಲೆ ಇರಬಹುದು. ಅದರ ಮೇಲೆ ಬೆಳಕು ಬಿದ್ದಾಗ ಪ್ಲಕ್ ಅಂತ ಮಿಂಚು ಬರುತ್ತೆ. ಆ ರೀತಿಯ ಮಿಂಚು ಇಲ್ಲಿ ತಾಯಿಯ ವಿವಿಧ ಆಭರಣಗಳು, ಅವಳ ಸುತ್ತ ಇರ್ತಕ್ಕಂತಹ, ಅವಳನ್ನ ಆವರಿಸಿರ್ತಕ್ಕಂತಹ ಆಭರಣಗಳಿಂದ ಈ ಧನುಸ್ಸನ್ನ ಹೊಂದಿರತಕ್ಕಂತವನು ಶ್ಯಾಮವರ್ಣ. ಈಗ ಶಿವನನ್ನ ಶ್ವೇತವರ್ಣ ಅಂತ ಮುಂಚೆ ಹೇಳ್ತಾರೆ, ಇವಾಗ ಇಲ್ಲಿ ಶ್ಯಾಮವರ್ಣ. ಯಾಕೆ? ಅವನು ತಮಸ್ಸಿನಿಂದ ಆವೃತವಾಗಿದ್ದಾನೆ, ಅವನು ಆ ಮೇಘದಿಂದ ಆವೃತವಾಗಿದ್ದಾನೆ, ಶ್ಯಾಮವರ್ಣ. ಈ ಪ್ರಳಯ ಕಾಲದ ರುದ್ರನಂತಿರತಕ್ಕಂತಹ, ಮತ್ತೆ ಸೂರ್ಯನಂತೆ ತಾಪಮಾನ. ಓಕೆ. ಹರಿ ಮಿಹಿರ, ಮಿಹಿರ ಸೂರ್ಯ, ಹರ ಮಿಹಿರ, ಹರಿ ಅಲ್ಲ, ಹರ ಮಿಹಿರ. ಶಿವ ಸೂರ್ಯನಂತೆ ತಾಪವನ್ನ ಹೊಂದಿದ್ದಾನೆ. ತಾಪವನ್ನು ಹೊಂದಿ ಮೇಘವನ್ನು ತನ್ನಲ್ಲಿ ದಟ್ಟವಾದ ಕತ್ತಲೆಯನ್ನ ಆವರಿಸಿ, ಅಂದ್ರೆ ಪ್ರಳಯ ಕಾಲದ ಶಿವ ಎಲ್ಲದನ್ನು ಸುಡೋದಕ್ಕೆ ಸಿದ್ಧನಾಗಿರ್ತಕ್ಕಂತಹ ಶಿವ. ಅದರಿಂದ ಹಂಗಿರೋನು 3 ಲೋಕಕ್ಕೂ ವರ್ಷಂತಂ, ಮಳೆಯನ್ನ ಧಾರಾಕಾರವಾಗಿ ಸುರಿಸ್ತಾ ಇದ್ದಾನೆ. ಆ ಮೇಘದಂತೆ ಇರುವ ಮಳೆಯನ್ನ ಸುರಿಸುವ, ಮೇಘದಂತೆ ಇರುವ, ಶಕ್ತ್ಯಾಯುಧವನ್ನ ಹೊಂದಿರುವ, ತಮಸ್ಸಿನ ರೂಪವನ್ನ ನಮ್ಗೆ ತೋರಿಸ್ತಾ ಇರ್ತಕ್ಕಂತಹ ಆ ಶಿವನನ್ನ ಪಶುಪತಿ, ಪಶು ಅಂದ್ರೆ ನಾವೆಲ್ಲ ಪಶುಗಳು, ಅವನ ಸೃಷ್ಟಿ, ಆ ಪಶುಪತಿಯನ್ನ ನಾನು ವಂದಿಸ್ತೇನೆ. ಯಾವ ರೀತಿ? ಈ ತಾಯಿಯ ಜೊತೆ ಇರ್ತಕ್ಕಂತಹ ಪಶುಪತಿ ಕೇವಲ ಅವನೊಬ್ಬನನ್ನೇ ಅಲ್ಲ, ಅವನು ಅಂಧಕಾರವನ್ನ ಮಾಡ್ತಾ ಇದ್ದಾನೆ. ಆ ಅಂಧಕಾರವನ್ನ ನಿವಾರಣೆ ತಾಯಿ ಮಾಡ್ತಾ ಇದ್ದಾಳೆ ತನ್ನ ಮಿಂಚಿನಿಂದ. ಅಂತಹ ಅರ್ಧನಾರೀಶ್ವರರನ್ನ ನಾನು ವಂದಿಸ್ತೀನಿ, ಆರಾಧಿಸ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಇಲ್ಲಿ ತಾಯಿ ಸದಾಶಿವನಿಗೆ ಅಥವಾ ರುದ್ರನಿಗೆ ಎಲ್ಲದನ್ನು ನಾಶ ಮಾಡೋದಕ್ಕೆ ಆಜ್ಞೆ ಕೊಟ್ಟು ಮತ್ತೆ ಯಾಕೆ ತಾನೂ ಅದಕ್ಕೆ ಸೇರ್ಕೊಂಡು ಅಲ್ಲಿ ಅವನು ಮಾಡ್ತಾ ಇರ್ತಕ್ಕಂತಹ ಪ್ರಳಯದಲ್ಲಿ ಅಥವಾ ಒಂದು ನಾಶ ಮಾಡ್ತಾ ಇರ್ತಕ್ಕಂಥ ಸ್ಥಿತಿನಲ್ಲಿ ತಾನು ಒಂದು ಅದಕ್ಕೆ ಬೆಳಕನ್ನ ಕೊಟ್ಟು, ಯಾಕೆಂದ್ರೆ ತಾಯಿ ಅವಳ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮೃದುವಾದ ಭಾವನೆ ಎಲ್ಲವನ್ನು ಶೈತ್ಯೋಪಚಾರ ಮಾಡಿ ಸಮ ಮಾಡೋದು. ಈಗ ಒಂದು ಮನೆಯಲ್ಲಿ ತಂದೆ ಮಕ್ಕಳನ್ನ ಬೈದ್ರೆ ತಾಯಿ ವಹಿಸ್ಕೊಂಡು ಹೋಗ್ತಾರೆ, ಅವಳನ್ನ ಸಮಾಧಾನ ಮಾಡ್ತಾರೆ. ಅಲ್ಲ, ನೀ ಹೀಗ್ ಮಾಡ್ಬೇಡ ಅಂತ ಮೆತ್ತಗೆ ಹೇಳಿ. ಯಾಕೆಂದ್ರೆ ಇಬ್ರೂ ಬೈದು ಬಿಟ್ರೆ ಮಕ್ಕಳೆಲ್ಲ ಹೋಗ್ಬೇಕು, ಒಬ್ರು ಬೈದಾಗ ಇನ್ನೊಬ್ರು ಸಮಾಧಾನ ಮಾಡ್ತಾರೆ. ಆ ರೀತಿ ಇಲ್ಲಿ ಶಿವ ಎಲ್ಲವನ್ನೂ ನಾಶ ಮಾಡ್ತೀನಿ ಅಂತ ಹೊರಟಾಗ ಪ್ರಳಯ ಕಾಲದಲ್ಲಿ ತಾಯಿ ಅದನ್ನೆಲ್ಲ ಮತ್ತೆ ಒಂದರ ಶೈತ್ಯೋಪಚಾರ ಮಾಡಿ ಸಮಾಧಾನ ಮಾಡಿ, ಇವನು ಅಂಧಕಾರವನ್ನ ಉಂಟು ಮಾಡಿದ್ರೆ ಬೆಳಕನ್ನ ಕೊಡ್ತಾಳೆ. ಸೃಷ್ಟಿಯನ್ನ ನಾಶ ಮಾಡ್ತಾ ಇದ್ರೆ ಅದನ್ನ ಶೈತ್ಯೋಪಚಾರ ಮಾಡಿ ಅದನ್ನ ಸರಿ ಮಾಡ್ತಾ ಹೋಗ್ತಾರೆ. ಅವನು ಮಾಡ್ತಕ್ಕಂತಹ ಆಘಾತವನ್ನ ಅವಳು ಸರಿಪಡಿಸ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಇವರಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾರೆ, ಒಟ್ಟಿಗೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ. ಅದರಿಂದ ಪ್ರಪಂಚ ನೇರವಾಗಿ ನಿಂತಿರುತ್ತೆ. ಸಾಧಕನ ಮನಸ್ಸಿನಲ್ಲಿ ಹತಾಶೆ ಉಂಟಾಗ್ಬಿಡಬಾರ್ದು. ಪೂರ್ತಿ ಅಂಧಕಾರದಿಂದಲೇ ಕೂತ್ಕೊಂಡ್ಬಿಟ್ರೆ ಅವನು ಯಾವ ರೀತಿಯಲ್ಲಿ ಅವನ ಮುಂದೆ ನಡೆಯಕ್ಕೆ ಸಾಧ್ಯ ಆಗುತ್ತೆ? ಅದರಿಂದ ಅಂತಹ ಸಂದರ್ಭದಲ್ಲಿ ಪೂರ್ತಿ ಅಂಧಕಾರ ತಿಮಿರ ಉಂಟಾಗಿರುವಾಗ, ಕತ್ತಲು ಉಂಟಾಗಿರುವಾಗ ಒಂದು ಬೆಳಕಿನ ಕಿಂಡಿ ಕಾಣಿಸಿದ್ರೆ, ಒಂದು ಮಿಂಚು ಕಾಣಿಸಿದ್ರೆ, ತಾಯಿಯ ಆಶೀರ್ವಾದ ಸಿಕ್ಕಿದ್ರೆ ಅವನು ಮುನ್ನಡಿಬಹುದಲ್ವ ತನ್ನ ಸಾಧನೆಯ ಹಾದಿಯಲ್ಲಿ. ಅದನ್ನ ತಾಯಿ ಮಾಡ್ತಾ ಹೋಗ್ತಾಳೆ ಅಂತ. ಈಗ ಮಣಿಪುರ ಚಕ್ರದಲ್ಲಿ ಲಾಕಿನಿ ಸ್ವರೂಪದಲ್ಲಿ ತಾಯಿ ಇದ್ದಾಳೆ ಅಂತ. ಲಾಕಿನಿ ಸ್ವರೂಪ ಅಂದ್ರೆ ತಮಸ್ಸನ್ನ ದಟ್ಟವಾಗಿ ಆವರಿಸಿಕೊಂಡಿರತಕ್ಕಂತಹ ತಮಸ್ಸನ್ನ, ಅಜ್ಞಾನವನ್ನ ನಾಶ ಮಾಡಿ ಶ್ರೇಷ್ಠವಾದ ಸತ್ವವನ್ನ ಅನುಗ್ರಹಿಸುವುದು. ಸತ್ವ ರಜಸ್ ತಮಸ್, ಸತ್ವವನ್ನ ಉಂಟು ಮಾಡೋಳು, ತಮಸ್ಸನ್ನ ನಿಗ್ರಹಿಸಿ. ಅದು ತಾಯಿ ಆ ಲಾಕಿನಿ ಸ್ವರೂಪದಲ್ಲಿ ಇದ್ದಾಳೆ. ಮಣಿಗಳು ಅಂತ ಹೇಳಿದ್ರೆ ಮಣಿಪೂರ ಅಂತ ಹೇಳಿದ್ವಲ್ಲ, ಐಶ್ವರ್ಯಗಳು ಅಂತ. ಆ ಐಶ್ವರ್ಯಗಳು ತಾಯಿಯ ಸುತ್ತ ಇದೆ ಅಂತ ಹೇಳಿದ್ವಲ್ಲ. ಎಲ್ಲವನ್ನೂ ಧರಿಸಿದಾಳೆ, ರತ್ನಾಭರಣಗಳಿಂದ, ಎಲ್ಲ ಅವಳ ಶಕ್ತ್ಯಾಯುಧಗಳಿಂದ ಎಲ್ಲವರಲ್ಲೂ ಅವಳದ್ದು ಆ ಒಂದು ಆಭರಣದ ಒಂದು ಕಿರಣ ಹೊರಹೊಮ್ತಾ ಇದೆ. ಅದರಿಂದ ಅದೆಲ್ಲ ಮಣಿಗಳು ಅಂತ, ಅದೆಲ್ಲ ಐಶ್ವರ್ಯಗಳು ಅಂತ. ಅದು ಬೇಕಾದಷ್ಟು ಇರೋದ್ರಿಂದ ಈ ಧನ ಸಂಬಂಧಿತವಾದ ಸಿದ್ಧಿಗಳನ್ನ ಸಾಧಿಸೋದಕ್ಕೂ ಈ ಮಣಿಪುರ ಚಕ್ರದಲ್ಲಿ ಸಾಧಕರಿಗೆ ಸಾಧ್ಯ ಅಂತ. ಅದಕ್ಕೆ ಅದನ್ನ ಮಣಿಪುರ, ಐಶ್ವರ್ಯ ಪೂರ್ತಿ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಅದು ನಾಭಿ ಸ್ಥಾನದಲ್ಲಿ ನಾವು ಮಣಿಪುರ ಚಕ್ರವನ್ನ ಗಮನಿಸ್ತೀವಿ. ಈಗ ಲಲಿತಾ ಸಹಸ್ರನಾಮದಲ್ಲಿ ಮಣಿಪುರ ಅಂತ ರುದಿತ ಅಂತ ಒಂದ್ ಕಡೆ ಬರುತ್ತೆ. ಮತ್ತೆ ಮಣಿಪೂರಾಬ್ಜನಿಲೆಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನಿ ಎಂಬ ಸ್ವರೂಪಿಣಿ. ನಾನು ಅದನ್ನೇ ಮುಂಚೆ ಹೇಳಿದ್ದು. ನಾವು ಅರ್ಧನಾರೀಶ್ವರ ತತ್ವವನ್ನ ಆರಾಧಿಸ್ಬೇಕು ಹೇಳ್ತಾ ಬರ್ತೀನಿ. ಜೊತೆಗೇನೆ ಲಲಿತಾ ಸಹಸ್ರನಾಮದ ನಾಮಗಳನ್ನ ಯಾಕೆ ಹೇಳೋದು ಅಂದ್ರೆ, ಯಾವ ರೀತಿಯಲ್ಲಿ ಈ ತಾಯಿಯನ್ನ ಆರಾಧಿಸ್ಬೇಕು ಅನ್ನೋದನ್ನ ತಿಳಿಸೋದಿಕ್ಕೆ. ಯಾವ ರೀತಿ ಅವಳ ಸ್ವರೂಪದ ವರ್ಣನೆ ಇಲ್ಲಿ ಬರುತ್ತೆ. ಇಲ್ಲಿ ಮಣಿಪುರ ಚಕ್ರನೇ ಶಿವನ ಮುಖ್ಯವಾದ ವಾಸಸ್ಥಾನ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಇವಳದ್ದು ಅಷ್ಟೇ, ಅದೇನೆ ಅವಳ ಮುಖ್ಯವಾದ ವಾಸಸ್ಥಾನ ಅಂತ. ಇವಳು ವಜ್ರಾಯುಧವನ್ನು ಹೊಂದಿದ್ದಾಳೆ, ಡಮರುಗ ಮುಂತಾದ ಶಕ್ತಿಯಿಂದ ಆವೃತವಾಗಿದ್ದಾಳೆ. ಅವಳ ಸುತ್ತ ಅಂತಹ ಶಕ್ತಿಗಳೆಲ್ಲ ತುಂಬಿದೆ. ಮಾಂಸದ ಅಭಿಮಾನಿ ದೇವತೆನೂ ಹೌದು, ಮೊಸರನವನ್ನ ಬಯಸತಕ್ಕಂಥವಳು. ಅಂದ್ರ ನಮಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಈಗ ನಾವು ಶಕ್ತಿ ದೇವಸ್ಥಾನಗಳನ್ನು ನೋಡಿದೀವಿ, ಕೆಲವು ಕಡೆ ಬಲಿ ಕೊಡೋದನ್ನು ನೋಡಿದೀವಿ, ಕೆಲವು ಕಡೆ ಶುದ್ಧವಾದ ಕೇವಲ ಮೊಸರನ್ನ ಅಥವಾ ಈ ಸಾತ್ವಿಕ ಆಹಾರವನ್ನ ನೈವೇದ್ಯ ಮಾಡೋದು ನೋಡಿದೀವಿ. ಇಲ್ಲಿ ಎರಡನ್ನೂ ನೋಡ್ತಾ ಇದ್ದೀವಿ. ಮೊಸರನ್ನವನ್ನ ಸಮಸ್ತ ಭಕ್ತರಿಗೂ ಸುಖವನ್ನ ಬಯಸುವವರು. ಅದನ್ನೇ ಮುಂಚೆ ಹೇಳಿದ್ರಲ್ಲ,
ಸಮಸ್ತ ಭಕ್ತ ಸುಖದ, ಎಲ್ಲರಿಗೂ ಸುಖವನ್ನ ನೀಡತಕ್ಕಂಥವಳು. ಸುಖದ ಕೊಡೋದು. ಅಂತಂದ್ರೆ ದಾನ ಮಾಡೋದು. ಲಾಕಿನಿ ಎಂಬ ಲಾಕಿನಿಯ ರೂಪದಲ್ಲಿ ಅವಳನ್ನ ಮಣಿಪುರ ಚಕ್ರದಲ್ಲಿ ಸಾಧಕ ಧ್ಯಾನ ಮಾಡಬೇಕು. ಅದನ್ನ ಮುಖ್ಯ. ಸುಮ್ನೆ ಧ್ಯಾನ ಮಾಡ್ತಿದ್ದೀನಿ ನಾನು ಶಿವೆಯನ್ನ ಅರ್ಧನಾರೀಶ್ವರ ತತ್ವವನ್ನ, ಸರಿ. ಆದ್ರೆ ನೀನು ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಅನ್ನೋದನ್ನೇ ಗಮನಿಸ್ಬೇಕು. ಅದಕ್ಕೋಸ್ಕರನೇ ಅದರ ಜೊತೆಗೇನೆ ಲಲಿತಾ ಸಹಸ್ರನಾಮದಲ್ಲಿ ಅವಳ ಸ್ವರೂಪವನ್ನ ಈ ಮಣಿಪುರ ಚಕ್ರದಲ್ಲಿ ಯಾವ ರೀತಿ, ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ರೀತಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಇದನ್ನು ಹೇಳಿದ್ರೆ ನಾವು ಅದನ್ನ ನೋಡ್ಲಿಲ್ಲ. ಅಲ್ಲಿ ವದನತ್ರಯ ಸಂಯುತ, 3 ಮುಖಗಳನ್ನು ಹೊಂದಿರತಕ್ಕಂಥವಳು. ಈಗ ನಾವು ಗಾಯತ್ರಿ ದೇವಿ ಅಂತ ಹೇಳ್ತೀವಿ, 5 ಮುಖ ಹೇಳ್ತೀವಿ. ಹಾಗೆ ಒಂದೊಂದು ಸ್ವರೂಪದಲ್ಲಿ ಒಂದೊಂದು ನಾವು ಇವಾಗ ದೇವಸ್ಥಾನಗಳಲ್ಲಿ ಹೋದಾಗ್ಲೂ ಕೆಲವು ದೇವಸ್ಥಾನಗಳಲ್ಲಿ ಏಕಮುಖ, ಕೆಲವು 5 ಮುಖ, ಬೇಕಾದಷ್ಟು ರೀತಿಯಲ್ಲಿ ನಾವು ದೇವರನ್ನ ನೋಡ್ತಾ ಹೋಗ್ತೀವಿ. ಇದಕ್ಕೆಲ್ಲ ಯಾಕೆ ಬೇರೆ ರೀತಿಯಲ್ಲಿ ಆ ಕೆತ್ತನೆಯನ್ನ ಮಾಡಿರ್ತಾರೆ, ಅಂತಹ ದೇವಸ್ಥಾನಗಳಿರುತ್ತೆ ಅಂದ್ರೆ ಇಂತಹ ವಿವರಣೆಗಳನ್ನ ತಗೊಂಡೇ ಮಾಡಿರೋದು. ಅದರಿಂದ ಅಂತಹ ವದನತ್ರಯ ಸಂಯುತವಳು, 3 ಮುಖಗಳನ್ನು ಹೊಂದಿರತಕ್ಕಂತಹವಳು. ಸತ್ವ ರಜ ತಮೋ ಮುಖಗಳು ಅಂತ ಬೇಕಾದ್ರೂ ಅನ್ಕೋಬಹುದು. ಅದರಿಂದ ಆ ಕತ್ತಲೆಯನ್ನ, ತಮಸ್ಸಿನಿಂದ ಕೂಡಿದಂತಹ ಆ ಕತ್ತಲೆಯನ್ನ ಮಣಿಪುರ ಚಕ್ರದಲ್ಲಿ ದೇವಿ ಸದಾಶಿವನ ಎಡಭಾಗದಲ್ಲಿ ಇದ್ದು ತನ್ನ ರತ್ನಾಭರಣಗಳಿಂದ ಕಂಗೊಳಿಸ್ತಾ ಆ ಒಂದು ತಮಸ್ಸನ್ನ, ಸಾಧಕನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆ ತಮಸ್ಸಿನಿಂದ ಆವೃತವಾಗಿರ್ತಕ್ಕಂತಹ ಅಜ್ಞಾನವನ್ನ ನಾಶ ಮಾಡ್ತಾ ತನ್ನ ಮಿಂಚಿನಂತಹ ಬೆಳಕಿನಿಂದ ಅವನಿಗೆ ಜ್ಞಾನವನ್ನ ದಯಪಾಲಿಸಿ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವಳು ಸಮಸ್ತ ಭಕ್ತ ಸುಖದ, ಎಲ್ಲರಿಗೂ ಒಳ್ಳೆಯನ್ನ ಉಂಟು ಮಾಡ್ತಕ್ಕಂಥವಳು, ಎಲ್ಲರ ಒಳ್ಳಿತನ ಬಯಸತಕ್ಕಂತಹವಳು. ಅದರಿಂದ ಆ ತಾಯಿಯನ್ನ ಈ ರೀತಿಯಲ್ಲಿ ಆರಾಧಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ನಮಸ್ಕಾರ.